ಹಾಲು, ವಿದ್ಯುತ್, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಬಿಜೆಪಿಯಿಂದ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಪಟ್ಟಣದ ಬಿಜೆಪಿ ಕಚೇರಿಯಿಂದ ಕಾಲ್ನಡಿಗೆ ಮೂಲಕ ಆಗಮಿಸಿ ಹುಲ್ಲಹಳ್ಳಿ ವೃತ್ತದಲ್ಲಿ ಜಮಾಯಿಸಿ ಬಿಜೆಪಿ ಕಾರ್ಯಕರ್ತರು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಕಾಂಗ್ರೆಸ್ ಸರ್ಕಾರ ಖಜಾನೆ ಖಾಲಿ ಮಾಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಭಾವಚಿತ್ರದ ಪೋಸ್ಟರ್ ಹಿಡಿದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಆಡಳಿತ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಪೆಟ್ರೋಲ್, ಡೀಸೆಲ್, ಹಾಲು, ವಿದ್ಯುತ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಬಡ ಮತ್ತು ಮಧ್ಯಮ ವರ್ಗದ ಜನರ ಜೇಬಿಗೆ ಕತ್ತರಿ ಹಾಕಿದೆ. ರಾಜ್ಯದಲ್ಲಿ ಜನವಿರೋಧಿ ಸರ್ಕಾರ ಇದೆ ಅಂತ ರಾಜ್ಯ ಸರ್ಕಾರ ಹಾಗೂ ಗ್ಯಾರಂಟಿ ಯೋಜನೆಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಕೂಡಲೇ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಇಳಿಸದೆ ಹೋದರೆ ಬಿಜೆಪಿಯಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ರು. ಇದೇ 7ನೇ ತಾರೀಕಿನಿಂದ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಬಿಜೆಪಿ ನಾಯಕರು, ಕಾರ್ಯಕರ್ತರು ಭಾಗವಹಿಸುವಂತೆ ಇದೇ ಸಂದರ್ಭ ಮನವಿಯನ್ನ ಮಾಡಿದ್ರು. ನಾವು ನಂಜನಗೂಡಿನಲ್ಲಿ ಸೋಮವಾರ ನಡೀತಕ್ಕಂಥ ಏಪ್ರಿಲ್ 7ನೇ ತಾರೀಕು ನಡೀತಕ್ಕಂಥ ಒಂದು ಬೃಹತ್ ಪ್ರತಿಭಟನೆಗೆ ನಂಜನಗೂಡು ಕ್ಷೇತ್ರದಲ್ಲಿ ನಾವು ಬಿಜೆಪಿ ಪಕ್ಷದ ವತಿಯಿಂದ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಬೆಲೆ ಏರಿಕೆ 18 ಜನನ ಬಿಜೆಪಿ ಪಕ್ಷದ ಅನರ್ಹಗೊಳಿಸುವಂಥ ವಿಚಾರ, SC ST ಹಣನ ದುರುಪಯೋಗ ಪಡಿಸುವಂಥ ವಿಚಾರ, ಇದನ್ನೆಲ್ಲ ಇವತ್ತು ಜನಗಳ ಮುಂದೆ ಇಟ್ಟು ಸೋಮವಾರ 7ನೇ ತಾರೀಕು ನಡೀತಕ್ಕಂಥ ಜನ ಆಕ್ರೋಶ ಒಂದು ಪ್ರತಿಭಟನೆ ಮತ್ತು ಸಭೆಗೆ ಎಲ್ಲರಿಗೂ ಕೂಡ ಇವತ್ತು ನಾವು ಬಿಜೆಪಿ ಪಕ್ಷದಿಂದ ಜನರಿಗೆ ಈ ವಿಚಾರನ ಮುಟ್ಟಿಸಿ ಸೋಮವಾರ ಎಲ್ಲರೂ ಬರಬೇಕು ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಜೊತೆಗೆ ಪಕ್ಷದಿಂದ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆ ಕ್ಷೇತ್ರದಲ್ಲಿ ಎಲ್ಲ ಮುಖಂಡರಿಗೆ ವಿಚಾರನ ತಿಳಿಸಿ 7ನೇ ತಾರೀಕು ಬರ್ತಕ್ಕಂಥ ಒಂದು ದೊಡ್ಡ ಮೆರವಣಿಗೆ ಮತ್ತೆ ಪ್ರತಿಭಟನೆಯಲ್ಲಿ ಜನರಿಗೂ ಕೂಡ ಈ ವಿಚಾರ ಮುಟ್ಟಿಸಬೇಕು. ಕೇವಲ ನಾವು ಅನ್ಕೊಂತಿದೀವಿ ಡೀಸೆಲ್ 2 ರೂಪಾಯಿ ಬೆಲೆ ಏರಿಕೆ ಆಗಿದೆ ಅಂತ, ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾವಿಷನ್ ಸ್ಟೋರ್ಗಳಿಂದ ಬರುವಂತ ಸಾಗರಿ ಇರ್ಬೋದಲ್ಲಿ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಈ ಹಾಲು ಮತ್ತೆ ಈ ಮೊಸರದ ಬೆಲೆ ಇರ್ಬೋದು, ಪ್ರತಿಯೊಂದು ಬೆಲೆನೂ ಏರಿಕೆ ಮಾಡ್ಕೊಂಡು ಬರ್ತಾ ಇದೆ. ದಿನನಿತ್ಯ ಕರೆಂಟ್ ಕಟ್ ಆಗ್ತಾ ಇದೆ, ಇಲ್ಲಿ ಅದ್ರ ಬೆಲೆನೂ ಜಾಸ್ತಿ ಮಾಡಿದ್ದಾರೆ. ಆ ಕಡೆ ಇವತ್ತು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಯುವ ನಿಧಿ ಅಂತ ಒಂದು ಗ್ಯಾರಂಟಿ ಹಾಕಿದ್ದಾರೆ. ಈ ಕಡೆ ಎಷ್ಟು ಜನಕ್ಕೆ ಯುವ ನಿಧಿ ಸಿಕ್ಕಿದೆ. ಇವತ್ತು ಯುವಕರು ಒಂದು ಈ ವಿಚಾರದಲ್ಲಿ ಬಿಜೆಪಿ ಪಕ್ಷದ ಜೊತೆ ಕೈ ಜೋಡಿಸ್ಬೇಕು. ಆಮೇಲೆ SC ST ಹಣ ಈ ವರ್ಷನೂ ಕೂಡ 39,000 ಕೋಟಿ ಹಣನ ಇವತ್ತು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇವತ್ತು SC ST ಬಡ ಮಕ್ಕಳಿಗೆ ಏನು ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಈ ಸರ್ಕಾರ ಒದ್ದಾಡ್ತಾ ಇದೆ. ಇದರಲ್ಲಿ SC ST ಹಣನೂ ಕೂಡ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ಅವ್ರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ. ಹಾಗಾಗಿ ಜನರಲ್ಲಿ ಒಂದು ಆಕ್ರೋಶ ಇದೆ. ನಾವೇನಾದ್ರು ಸುಮ್ಮನೆ ಇದ್ಬಿಟ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇವರಿಂದ ಎಲ್ಲ ಬೆಲೆ ಏರಿಕೆಗಳು ಒಂದಾಗಿ ಒಂದೊಂದು ಮಾಡಿಕೊಂಡು ಪ್ರತಿಯೊಂದು ಇದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ತೋರಿಸ್ಕೊಂಡು ಅವ್ರಿಗೆ ಹೊಣೆಗಾರಿಕೆ ಮಾಡಿಕೊಂಡು ದಾರಿ ತಪ್ಪಿಸ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರದವರು. ಹಾಗಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ, ಇವತ್ತು ಮಾಧ್ಯಮದ ಮುಖಾಂತರ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ, 7ನೇ ತಾರೀಕು ನಮ್ಮ ನೆಚ್ಚಿನ ನಾಯಕರಾದಂಥ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ನಾವು ಒಂದು 2 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡಿ ನಾವು ಮೈಸೂರಲ್ಲಿ
ಅದೇ ನಮ್ಮ ಇದೆಲ್ಲ ಸೇರ್ತಾ ಇರೋದು ಆ ಕಡೆ ಕ್ಯಾಂಪ್ನಲ್ಲಿ ಸೇರ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ ರಾಜ್ಯ ಸರ್ಕಾರ ವಿರುದ್ಧವಾಗಿ ತಾವೆಲ್ಲ ಧ್ವನಿ ಎತ್ತಬೇಕು ಅಂತ ನನ್ನ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಆಗಮಿಸಿ ಪ್ರತಿಭಟನಾ ನಿರತ ಬಿಜೆಪಿ ನಾಯಕರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ರಾಜ್ಯಪಾಲರಿಗೆ ತಮ್ಮ ಈ ಬೇಡಿಕೆಯನ್ನ ಕಳುಹಿಸಿಕೊಡುವುದಾಗಿ ತಿಳಿಸಿದರು. ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ನಂಜನಗೂಡು ಲೋಕಸಭಾ ಕ್ಷೇತ್ರದಿಂದ ಮಾಜಿ ಶಾಸಕರಾದ ಹರ್ಷವರ್ಧನ್ ಸರ್ ಅವರು ಹಾಗೂ ಎಲ್ಲ ಮುಖಂಡರು ಇವತ್ತು ಬೆಲೆ ಏರಿಕೆ ಮತ್ತು ಸರ್ಕಾರದ ಹಲವಾರು ಏನು ಇಶ್ಯೂಸ್ ಇದೆ ಅದರ ಕುರಿತು ಒಂದು ಮನವಿ ಮತ್ತು ಪ್ರತಿಭಟನೆ ಮೂಲಕ ಮನವಿಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಮ್ಮ ಮೂಲಕ ಇದನ್ನು ಪ್ರಸ್ತಾವನೆಯನ್ನು ಸಲ್ಲಿಸೋದಕ್ಕೆ ನಾನು ಕ್ರಮ ವಹಿಸ್ತೀನಿ. ಪ್ರತಿಭಟನೆಯಲ್ಲಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಕೆಂಡಗಣ್ಣಪ್ಪ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಚಿಕ್ಕರಂಗನಾಯಕ, ನಗರಸಭೆ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ, ಮುಖಂಡರಾದ ದೊಡ್ಡರಂಗಶೆಟ್ಟಿ, ಗುರು, ಬಾಲು, ಪುಟ್ಸ್ವಾಮಿ, ಬದನ್ವಾಳು ಮಹೇಶ್, ಕಿಟ್ಟಿ, ಶಿರ್ಮಳ್ಳಿ ಮಹದೇವಸ್ವಾಮಿ, ಸಿದ್ದರಾಜು, ಮಧುರಾಜ್, ಅಶೋಕ, ವಕೀಲ ಮಹೇಶ್ ಬಾಬು, ಮಹಿಳಾ ಮುಖಂಡರಾದ ಗಾಯತ್ರಿ, ಪ್ರೇಮ, ನಂದಿನಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು.